Hi everyone. Yesterday class we are discussing about limitations of financial account. Today we are going to know the meaning of cost account and definition and nature of cost account. Okay. First of all, we know the meaning of cost. Cost means a sacrifice. It is amount of expenditure incurred on a given thing or rendering service. It is nothing but an outlay. In other words, it is the amount spent on given time. ಓಕೆ ಕಾಸ್ಟ್ ಅಂತ ಹೇಳಿದರೆ ಸ್ಯಾಕ್ರಿಫೈಸ್ ಮಾಡುವಂಥದ್ದು. ನಾವು ಯಾವುದೇ ಒಂದು ಪ್ರಾಡಕ್ಟನ್ನು ಫಿನಿಶಿಂಗ್ ಪ್ರಾಡಕ್ಟ್ ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ನಾವು ಕೆಲವೊಂದು ಎಕ್ಸ್ಪೆಂಡಿಚರನ್ನು ಮಾಡಬೇಕಾಗತ್ತೆ. ಸೊ ಆ ಎಕ್ಸ್ಪೆಂಡಿಚರನ್ನು ಏನಂತ ಕರಿತೀವಿ? ಕಾಸ್ಟ್ ಅಂತ ಹೇಳಿಬಿಟ್ಟು ಕರೆದಿರ್ತೀವಿ. ನೆಕ್ಸ್ಟ್ ಒನ್, ಕಾಸ್ಟ್ ಅಕೌಂಟಿಂಗ್. ಕಾಸ್ಟ್ ಅಕೌಂಟಿಂಗ್ ಮೀನ್ಸ್ recording of expenditure and income in a systematic way would be useful in arriving at the cost of production process. In Kannada, ಕಾಸ್ಟ್ ಅಕೌಂಟಿಂಗ್ ಅಂತ ಹೇಳಿದರೆ ರೆಕಾರ್ಡ್ ಮಾಡುವಂಥದ್ದು. ಎಕ್ಸ್ಪೆಂಡಿಚರ್ ಮತ್ತು ಇನ್ಕಮನ್ನು ಸಿಸ್ಟಮೆಟಿಕ್ ವೇಯಲ್ಲಿ ರೆಕಾರ್ಡ್ ಮಾಡುವಂಥದ್ದನ್ನು ಏನಂತ ಕರೀತಾರೆ? ಕಾಸ್ಟ್ ಅಕೌಂಟಿಂಗ್ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಇಂಡಸ್ಟ್ರಿಯಲ್ಲಿ ಏನಾಗುತ್ತೆ, ಪ್ರತಿಯೊಂದು ಕಾಸ್ಟನ್ನು ಕೂಡ ಸಿಸ್ಟಮೆಟಿಕ್ ವೇಯಲ್ಲಿ ರೆಕಾರ್ಡ್ ಮಾಡ್ತಾರೆ. ಇನ್ಕಮನ್ನು ಕೂಡ ಹಾಗೆ ಮಾಡಿರ್ತಾರೆ. ಸೊ ಈ ಥರ ರೆಕಾರ್ಡ್ ಮಾಡುವಂಥ ಪ್ರೊಸೆಸ್ಸನ್ನು ಏನಂತ ಕರೀತಾರೆ? ಕಾಸ್ಟ್ ಅಕೌಂಟಿಂಗ್ ಅಂತ ಹೇಳ್ಬಿಟ್ಟು ಕರೆದಿರ್ತಾರೆ. ಕಾಸ್ಟ್ ಅಕೌಂಟಿಂಗ್ ಮೀನ್ಸ್ ರೆಕಾರ್ಡಿಂಗ್ ಆಫ್ ಎಕ್ಸ್ಪೆಂಡಿಚರ್ ಆ್ಯಂಡ್ ಇನ್ಕಮ್ ಇನ್ ಅ ಸಿಸ್ಟಮೆಟಿಕ್ ವೇ would be useful in arriving at the cost of production process. Okay, next definition. Gerald E. Nicholas defines cost accounting as a system of cost accumulation and classification of product costing and managerial planning, control and decision making process. Okay, ನಿಕೋಲಸ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಕಾಸ್ಟ್ ಅಕೌಂಟಿಂಗ್ ಈಸ್ ಅ ಸಿಸ್ಟಮ್ ಆಫ್ ಕಾಸ್ಟ್ ಅಕ್ಯುಮುಲೇಷನ್ ಆ್ಯಂಡ್ ಕ್ಲಾಸಿಫಿಕೇಷನ್ ಆಫ್ ಪ್ರಾಡಕ್ಟ್ ಕಾಸ್ಟಿಂಗ್. ಪ್ರಾಡಕ್ಟ್ ಕಾಸ್ಟನ್ನು, ಮ್ಯಾನೇಜರಿಯಲ್ ಪ್ಲ್ಯಾನಿಂಗ್, ಕಂಟ್ರೋಲನ್ನು ಆ್ಯಂಡ್ ಡಿಸಿಷನ್ ಮೇಕಿಂಗ್ ಪ್ರೊಸೆಸ್ಸನ್ನು ಮಾಡುವಂಥ ಒಂದು ಸಿಸ್ಟಮನ್ನು ಏನಂತ ಕರೀತಾರೆ? ಕಾಸ್ಟ್ ಅಕೌಂಟಿಂಗ್ ಅಂಥೇಳಿ ಕರೀತಾರೆ ಅಂಥೇಳಿ ಯಾರು ಹೇಳ್ತಾರೆ? ಇಲ್ಲಿ ನಿಕೋಲಸ್ ಅನ್ನುವಂಥವ್ರು ಹೇಳ್ತಾರೆ. ನೆಕ್ಸ್ಟ್, nature of cost accounting. The nature of cost accounting can be defined as follow. Nature means ಸ್ವಭಾವ. ಈ ಕಾಸ್ಟ್ ಅಕೌಂಟಿಂಗ್ನ ಸ್ವಭಾವ ಹೇಗಿದೆ? ಕಾಸ್ಟ್ ಅಕೌಂಟಿಂಗ್ನ ನೇಚರ್ಸ್ ಏನೇನಿದೆ, ಯಾವ ರೀತಿ ಸ್ವಭಾವವನ್ನು ಕಾಸ್ಟ್ ಅಕೌಂಟಿಂಗ್ ಹೊಂದಿರುತ್ತೆ ಅಂತ ಹೇಳಿದರೆ, ಫಸ್ಟ್ ಒನ್, ಕಾಸ್ಟ್ ಅಕೌಂಟಿಂಗ್ ಈಸ್ ಅ ಸ್ಪೆಷಲ್ ಬ್ರಾಂಚ್ ಆಫ್ ನಾಲೆಜ್. Even though cost accounting is a branch of financial, but cost accounting is one of the important special branch of knowledge. It is the discipline by itself. It is the organized body of knowledge consisting of its own concept, principles and invention. ಓಕೆ, ಇದೇನು ಹೇಳುತ್ತೆ ಅಂತ ಹೇಳಿದ್ರೆ, ಕಾಸ್ಟ್ ಅಕೌಂಟಿಂಗ್ ಈಸ್ ಅ ಬ್ರಾಂಚ್ ಆಫ್ ಫೈನಾನ್ಸ್. ಈ ಫೈನಾನ್ಸ್ನ ಒಂದು ಪಾರ್ಟ್ ಆಗಿರುತ್ತೆ. ಬ್ರಾಂಚ್ ಮೀನ್ಸ್ ಇಟ್ಸ್ ಒನ್ ಆಫ್ ದಿ ಪಾರ್ಟ್ ಆಫ್ ಫೈನಾನ್ಸ್. ಬಟ್ ಕಾಸ್ಟ್ ಅಕೌಂಟಿಂಗ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಸ್ಪೆಷಲ್ ಬ್ರಾಂಚ್ ಆಫ್ ನಾಲೆಜ್. ಇದೇನಾಗಿದೆ ಅಂತ ಹೇಳಿದ್ರೆ, ಕಾಸ್ಟ್ ಅನ್ನುವಂಥದ್ದು ಸ್ಪೆಷಲ್ ಬ್ರಾಂಚ್ ಆಗಿದೆ, ಸ್ಪೆಷಲ್ ಪಾರ್ಟ್ ಆಗಿದೆ ಅಂತ ಹೇಳಿರ್ತಾರೆ. ಈ ಕಾಸ್ಟ್ ಅಕೌಂಟಿಂಗಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ಇಟ್ ಹ್ಯಾಸ್ ಇಟ್ಸ್ ಓನ್ ಕಾನ್ಸೆಪ್ಟ್ ಇರುತ್ತೆ, ನೆಕ್ಸ್ಟ್ ಪ್ರಿನ್ಸಿಪಲ್ಸ್ ಇರುತ್ತೆ ಆ್ಯಂಡ್ ಕನ್ವೆನ್ಷನ್ ಕೂಡ ಈ ಕಾಸ್ಟ್ ಅಕೌಂಟಲ್ಲಿ ಇರುತ್ತೆ. ಸೊ ಇಟ್ ಇಸ್ ಅ ಬ್ರಾಂಚ್ ಆಫ್ ನಾಲೆಜ್ ಆಗಿರುತ್ತೆ. ಇದನ್ನೇನಂತ ಕರೀತಾರೆ? ಕಾಸ್ಟ್ ಅಕೌಂಟನ್ನು ಬ್ರಾಂಚ್ ಆಫ್ ನಾಲೆಜ್ ಅಂತೇಳಿ ಕರೆದಿರ್ತಾರೆ. ಓಕೆ, ಇನ್ನೊಂದು ನೇಚರ್ ಏನಿರುತ್ತೆ ಕಾಸ್ಟ್ ಅಕೌಂಟ್, ಇನ್ನೊಂದು ನೇಚರ್ ಏನಿದೆ ಏನಾದರೂ ಒನ್, ಕಾಸ್ಟ್ ಅಕೌಂಟಿಂಗ್ ಈಸ್ ಆ್ಯನ್ ಆರ್ಟ್. ಕಾಸ್ಟ್ ಅಕೌಂಟಿಂಗ್ ಈಸ್ ಆ್ಯನ್ ಆರ್ಟ್. It requires the ability and skill on the part of accounting in applying the concept, principles, methods and techniques of the cost accountancy to various management decisions.
ಕಾಸ್ಟ್ ಅಕೌಂಟಿಂಗ್ ಅನ್ನುವಂಥದ್ದು ಒಂದು ಕಲೆ ಆಗಿರುತ್ತೆ. ಸೊ ಇದು ಏನು ಬೇಕಾಗಿರುತ್ತೆ, ಸ್ಕಿಲ್ ಮತ್ತು ಎಬಿಲಿಟಿ ಬೇಕಾಗಿರುತ್ತೆ. ಇಟ್ ರಿಕ್ವೈರ್ಸ್ ದಿ ಸ್ಕಿಲ್ ಆ್ಯಂಡ್ ಎಬಿಲಿಟಿ ಪಾರ್ಟ್ ಆಫ್ ದಿ ಕಾಸ್ಟ್ ಅಕೌಂಟಿಂಗ್. ಯಾರ ಹತ್ರ ಸ್ಕಿಲ್ ಮತ್ತು ಎಬಿಲಿಟಿ ಇರುತ್ತೋ ಅಂಥವ್ರು ಮಾತ್ರ ಏನು ಮಾಡಲಿಕ್ಕಾಗತ್ತೆ, ಇಲ್ಲಿ ಕಾಸ್ಟ್ ಅಕೌಂಟಿಂಗನ್ನು ಮಾಡಲಿಕ್ಕಾಗತ್ತೆ. ಕಾಸ್ಟ್ ಅಕೌಂಟಿಂಗ್ ಹ್ಯಾಸ್ ದಿ ಸ್ಕಿಲ್ ಆ್ಯಂಡ್ ಎಬಿಲಿಟಿ ಅಪ್ಲೈಯಿಂಗ್ ದಿ ಕಾನ್ಸೆಪ್ಟನ್ನು ಅಪ್ಲೈ ಮಾಡಬೇಕಾಗತ್ತೆ, ಪ್ರಿನ್ಸಿಪಲ್ಸನ್ನು ಅಪ್ಲೈ ಮಾಡಬೇಕಾಗತ್ತೆ, ಮೆಥಡ್ಸ್ ಆ್ಯಂಡ್ ಟೆಕ್ನಿಕ್ಸನ್ನು ಕೂಡ ಏನು ಮಾಡಬೇಕಾಗತ್ತೆ, ಈ ಕಾಸ್ಟ್ ಅಕೌಂಟಿಂಗಲ್ಲಿ ಅಪ್ಲೈ ಮಾಡಬೇಕಾಗಿರುತ್ತೆ. ಸೊ ಇಟ್ ಗಿವ್ಸ್ ದಿ ವೇರಿಯಸ್ ಮ್ಯಾನೇಜರಿಯಲ್ ಡಿಸಿಷನ್. ಈ ಥರ ಮಾಡಿದವಾಗ ಏನಾಗುತ್ತೆ, ವೇರಿಯಸ್ ಮ್ಯಾನೇಜರಿಯಲ್ ಡಿಸಿಷನನ್ನು ತಗೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. Next one, cost accounting is a science. It is a body of relating not only cost accounting but to wide variety of subjects such as law, office practice and procedures, data processing and presentation, production and control. Cost accounting is a science. ಕಾಸ್ಟ್ ಅಕೌಂಟಿಂಗ್ ಈಸ್ ಅ ಸೈನ್ಸ್ ಆಗಿರುತ್ತೆ. ಸೊ ಇಲ್ಲೇನಿರುತ್ತೆ ಅಂತ ಹೇಳಿದ್ರೆ, ಸೈನ್ಸಲ್ಲಿ ಹೇಗೆ ಲಾಸ್ ಇರುತ್ತೋ, ಪ್ರಾಕ್ಟೀಸ್ ಇರುತ್ತೋ, ಪ್ರೊಸೀಜರ್ಸ್ ಇರುತ್ತೋ, ಪ್ರೆಸೆಂಟೇಷನ್ ಇರುತ್ತೋ, ಇವೆಲ್ಲ ಏನಿರುತ್ತೆ ಕಾಸ್ಟಲ್ಲೂ ಕೂಡ ಇರುತ್ತೆ. ಕಾಸ್ಟ್ ಅಕೌಂಟಿಂಗಲ್ಲೂ ಕೂಡ ಇವೆಲ್ಲ ಏನಿರುತ್ತೆ, ಲಾಸ್ ಇರುತ್ತೆ, ಆಫೀಸ್ ಪ್ರಾಕ್ಟೀಸ್ ಇರುತ್ತೆ, ಪ್ರೊಸೀಜರ್ಸ್, ಡೇಟಾ ಪ್ರೊಸೆಸಿಂಗ್ ಇರುತ್ತೆ ಆ್ಯಂಡ್ ಪ್ರೆಸೆಂಟೇಷನ್ ಇರುತ್ತೆ. ಸೊ ಇವೆಲ್ಲ ಕೂಡ ಸೈನ್ಸಲ್ಲೂ ಕೂಡ ಇರೋದ್ರಿಂದ ಕಾಸ್ಟ್ ಅಕೌಂಟಿಂಗನ್ನು ಏನಂತ ಕರೀತಾರೆ, ಇಟ್ ಈಸ್ ಅ ಸೈನ್ಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ನೆಕ್ಸ್ಟ್ ಒನ್, ಕಾಸ್ಟ್ ಅಕೌಂಟಿಂಗ್ ಈಸ್ ಅ ಪ್ರೊಫೆಷನ್. It is one of the important professions which have become more challenged with the help of costing degree and membership for earning their livelihood. ಕಾಸ್ಟ್ ಅಕೌಂಟಿಂಗ್ ಅನ್ನುವಂಥದ್ದು ಒಂದು ಪ್ರೊಫೆಷನ್, ಇಂಪಾರ್ಟೆಂಟ್ ಪ್ರೊಫೆಷನ್. ಅದು ಇಲ್ಲೇನು ಬರುತ್ತೆ, 3 ಚಾಲೆಂಜಸ್ ಬರುತ್ತೆ. ಕಾಸ್ಟ್ ಅಕೌಂಟಿಂಗಲ್ಲಿ 3 ಚಾಲೆಂಜಸ್ ಬರುತ್ತೆ. ಈ ಚಾಲೆಂಜಸನ್ನು ಫೇಸ್ ಮಾಡೋದ್ರಿಂದ ಏನಾಗುತ್ತೆ, ಇಟ್ ಹೆಲ್ಪ್ಸ್ ಕಾಸ್ಟಿಂಗನ್ನು ಡಿಗ್ರಿ ಮಾಡಲಿಕ್ಕೆ, ಅಂದರೆ ಅಳತೆ ಮಾಡಲಿಕ್ಕೆ ಏನಾಗುತ್ತೆ, ಹೆಲ್ಪ್ ಆಗುತ್ತೆ. ಯಾವ ಥರ ಕಾಸ್ಟ್ ಆಗಿದೆ ಅಂಥೇಳಿ ಅಳತೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಮೆಂಬರ್ಶಿಪ್ ಫಾರ್ ಅರ್ನಿಂಗ್ ದೇರ್ ಲೈವ್ಲಿಹುಡ್, Next one, providing cost information. Cost accounting is concerned with the measurement and communication of cost information. It presents relevant cost information to the management derived from various cost records for the purpose of their managerial decision making. ಓಕೆ, ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ಸೊ ಇಟ್ ಪ್ರೊವೈಡ್ ದಿ ಇನ್ಫಾರ್ಮೇಷನ್. ಕಾಸ್ಟ್ ಅಕೌಂಟ್ ಏನು ಮಾಡುತ್ತೆ, ಇಟ್ ಪ್ರೊವೈಡ್ ದಿ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದಿ ಕಾಸ್ಟ್ ಆಫ್ ಪ್ರಾಡಕ್ಟ್ ಬಗ್ಗೆ ಏನು ಮಾಡುತ್ತೆ, ಇಲ್ಲಿ ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡುತ್ತೆ. ಇವೇನಾಗುತ್ತೆ ಅಂತ ಹೇಳಿದ್ರೆ, ಸೊ ಇಟ್ ಪ್ರೊವೈಡ್ ದಿ ವೇರಿಯಸ್ ಕಾಸ್ಟ್ ರೆಕಾರ್ಡ್ಸನ್ನು ಪ್ರೊವೈಡ್ ಮಾಡುತ್ತೆ ಫಾರ್ ದಿ ಪರ್ಪಸ್ ಆಫ್ ದರ್ ಮ್ಯಾನೇಜರಿಯಲ್ ಡಿಸಿಷನ್ ಮೇಕಿಂಗ್. ಇದೇನಾಗುತ್ತೆ, ಮ್ಯಾನೇಜರಿಯಲ್ ಡಿಸಿಷನ್ ಮೇಕಿಂಗ್ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಏನು ಮಾಡುತ್ತೆ, ಕಾಸ್ಟ್ ಅಕೌಂಟಿಂಗ್ ಪ್ರೊವೈಡ್ ದಿ ವೇರಿಯಸ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದಿ ಕಾಸ್ಟ್. ಓಕೆ, ಲಾಸ್ಟ್ ಒನ್, 6th one, ಕಾಸ್ಟ್ ಅಕೌಂಟಿಂಗ್ ಈಸ್ ಪ್ರಾಕ್ಟಿಕಲ್ ಇನ್ ನೇಚರ್. It is the practical in nature, in the sense that the practical applications of the theoretical knowledge is constant pursuit for cost accounts. ಕಾಸ್ಟ್ ಅಕೌಂಟ್ ಅನ್ನುವಂಥದ್ದು ಒಂದು ಪ್ರಾಕ್ಟಿಕಲ್ ಇನ್ ನೇಚರ್. ಇದರ ನೇಚರ್ ಏನಾಗಿರುತ್ತೆ, ಪ್ರಾಕ್ಟಿಕಲ್ ಆಗಿರುತ್ತೆ. ನಾವು ಥಿಯರಿಟಿಕಲ್ ಆಗಿ ಎಷ್ಟೇ ತಿಳ್ಕೊಂಡ್ರೂ ಕೂಡ ಏನಾಗಿರುತ್ತೆ, ಇಲ್ಲಿ ಮಾಡುವಂಥ ವರ್ಕ್ಸ್ ಅಥವಾ ಮಾಡುವಂಥ ರೆಕಾರ್ಡ್ಸ್ ಏನಾಗಿರುತ್ತೆ, ಪ್ರಾಕ್ಟಿಕಲ್ ಆಗಿರುತ್ತೆ. ಇದರ ಇನ್ನೊಂದು ನೇಚರ್, ಲಾಸ್ಟ್ ಒನ್ ನೇಚರ್ ಏನಾಗಿರುತ್ತೆ, ಕಾಸ್ಟ್ ಅಕೌಂಟಿಂಗ್ ಈಸ್ ಪ್ರಾಕ್ಟಿಕಲ್ ಇನ್ ನೇಚರ್. These are all the nature of cost accounting. Remaining our next period. Thank you for watching. Thank you.